remaining part of do's. How that remaining fault or remaining points or helps to us to the enhancement of our personality. How to follow up these remaining things. What are that do's? Huh? So already we know till the we can always do extra more than present limitation. Next one is here, that is do running at early morning. So this is also essential to the enhancement of our performance or our personality. So do running at early morning. So it is provide to you energy, and it is provide to you activeness, and it is provide to you more than working capacity. For that cause, do running at early morning as much as possible. So this is mandatory. Don't sleep until the 7 o'clock, until the 8 o'clock. Stand before the 5 o'clock, and you must go to the running and do the running at early morning as much as possible. ಸೊ ಇವಾಗ ಮುಂಜಾನೆ ಎದ್ದು ಏನ್ ಮಾಡೋದು ಅಂತಂದ್ರೆ ಓಡೋದು, ರನ್ನಿಂಗ್ ಮಾಡೋದು. ಅರ್ಲಿ ಮಾರ್ನಿಂಗ್, ಅದು 7 ಗಂಟೆವರೆಗೂ ಮಲಗೋದು ಅಂತಲ್ಲ. 7 ಗಂಟೆವರೆಗೆ ಮಲಗಿದೀವಿ ಅಂತಂದ್ರೆ ಅದು ಸೋಂಬೇರಿತನ ಆಗ್ತದ, ಲೇಜಿನೆಸ್. ಅದು ಲೇಜಿನೆಸ್ ಫೀಲಿಂಗ್ ಅನ್ನ ತೆಗೆದುಹಾಕಿ ಅರ್ಲಿ ಮಾರ್ನಿಂಗ್ ರನ್ನಿಂಗು, ಜಾಗಿಂಗು ಅಂತ ಇಂಥವನ್ನ ಮಾಡಿದ್ವಿ ಅಂತಂದ್ರೆ ಸೊ ಏನಾಗ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಆರೋಗ್ಯ ವೃದ್ಧಿಸ್ತದೆ, ಜೊತೆಗೆ ನಮ್ಮಲ್ಲಿ ಚೈತನ್ಯ, ಸೊ ಉತ್ಸಾಹ ಇಂಥವೆಲ್ಲನು ಸೃಷ್ಟಿಯಾಗ್ತಾವ. ಇವುಗಳ ಜೊತೆಗೆ ಏನಂತಂದ್ರೆ ಮತ್ತಿಷ್ಟು ಮಟ್ಟಿಗೆ ನೋಡಿದಾಗ ಸೊ ಬೇಗ ಎದ್ದು ನಾವು ಕಾರ್ಯತತ್ಪರತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆನಂತರ ಏನೊಂದು ಆ ಲೇಜಿನೆಸ್ ಫೀಲಿಂಗ್ ಐತಿಲ್ಲ, ಆ ಲೇಜಿನೆಸ್ ಫೀಲಿಂಗ್ ಅನ್ನ ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಆಗ್ತದ. ಸೊ ಆ ಕಾರಣಕ್ಕಾಗಿ ಡೂ ರನ್ನಿಂಗ್ ಆಟ್ ಅರ್ಲಿ ಮಾರ್ನಿಂಗ್. ಸೊ ಪ್ರತಿನಿತ್ಯ ಮುಂಜಾನೆ ಅದು ನಸ್ಕಿನ್ ಜಾವ ಅಂತೆಲ್ಲ ಎದ್ಬಿಟ್ಟು ರನ್ನಿಂಗ್ ಮಾಡೋದು, ಇದು ವ್ಯಕ್ತಿತ್ವದ ಏಳಿಗೆಗೆ, ನಮ್ಮದೇ ಒಂದು ವ್ಯಕ್ತಿತ್ವದ ವಿಕಸನಕ್ಕ ಸೊ ಇದು ಅವಶ್ಯಕ. ಆನಂತರ ವೇರ್ ಕ್ಲೀನ್ ಕ್ಲಾತ್ಸ್ ಆಲ್ವೇಸ್. ವೇರ್ ಕ್ಲೀನ್ ಕ್ಲಾತ್ ಆಲ್ವೇಸ್. ಸೊ ಯಾವಾಗಲೂ ಏನ್ ಮಾಡೋದು ಅಂತಂದ್ರೆ ಸ್ವಚ್ಛವಾಗಿರತಕ್ಕಂತಹ ಬಟ್ಟೆಗಳನ್ನ ಧಾರಣೆ ಮಾಡೋದು. ದಿಸ್ ಈಸ್ ಹೆಲ್ಪ್ಸ್ ಟು ಅಸ್ ಟು ದ ಎನ್ಹಾನ್ಸ್ಮೆಂಟ್ ಆಫ್ ಅವರ್ ಪರ್ಸನಾಲಿಟಿ. ಟು ವೇರ್ ಆಲ್ವೇಸ್ ಕ್ಲೀನ್ಡ್ ಕ್ಲಾತ್. ಬಟ್ಟೆಗಳನ್ನ ಎಂಥವು ಧಾರಣೆ ಮಾಡ್ಬೇಕಂತಂದ್ರೆ ಸ್ವಚ್ಛಗೊಂಡಿರತಕ್ಕಂತಹ ಬಟ್ಟೆಗಳನ್ನ ಧಾರಣೆ ಮಾಡೋದು. ಸ್ವಚ್ಛಗೊಂಡಿರ್ತಕ್ಕಂತಹ ಬಟ್ಟೆಗಳನ್ನ ಧಾರಣೆ ಮಾಡೋದ್ರಿಂದ ಏನಾಗ್ತದೆ, ಜನ ನಮ್ಮನ್ನ ಗುರ್ತಿಸ್ತಾರ.
ಸೊ ಎಂಥದ್ದು ಬಟ್ಟೆಗಳನ್ನ ಧಾರಣೆ ಮಾಡಿ ಸೊ ಕ್ಲೀನ್ ಇರಂಗಿಲ್ಲ. ಜೊತೆಗೆ ಬಟ್ಟೆ ಏನಾಗಿರ್ತಂದ್ರ ಅಲ್ಲಲ್ಲಿ ಮುದುಡಿರ್ತದ. ಆಮೇಲೆ ಸೊ ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ಕಟ್ ಆಗಿರ್ತದ. ಅಂತಹ ಬಟ್ಟೆಗಳನ್ನ ಧಾರಣೆ ಮಾಡೋದು ಅಂತಲ್ಲ. ಸೊ ನಮ್ಮದೇ ಆದಂತ ಒಂದು ವ್ಯಕ್ತಿತ್ವವನ್ನು, ಒಂದು ಛಾಪವನ್ನು ನಾವು ಮೂಡಿಸ್ಬೇಕು. ನಮ್ಮ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ಬೇಕು. ಅಂತಂದ್ರ ಯಾವಾಗ್ಲೂ ಏನ್ ಮಾಡ್ಬೇಕು ಅಂದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ಸ್ವಚ್ಛಗೊಳಿಸಲ್ಪಟ್ಟಿರ್ತಕ್ಕಂತಹ ಬಟ್ಟೆಗಳನ್ನ ಧಾರಣೆ ಮಾಡೋದು. ಇದು ಇದು ಮಾಡ್ಬೇಕಾಗಿರ್ತಕ್ಕಂಥದ್ದು. ಆನಂತರ ನೆಕ್ಸ್ಟ್ ಒನ್ ಏನಂದ್ರ ವೇರ್ ಕ್ಲೀನ್ ಕ್ಲಾತ್. ಕ್ಲೀನ್ ಕ್ಲಾತ್ ಆಲ್ವೇಸ್. ಸೊ ಇದು ನೋಡಿದ್ರ. ಸೊ ಇದಾಗ್ಬಿಟ್ಟಂತ ನೆಕ್ಸ್ಟ್ ಬಿ ಕಾನ್ಫಿಡೆಂಟ್, ಹ್ಯಾಪಿ and always wear sweet smile on your face. This is most important thing to the enhancement of our personality. So do it compulsory, do it mandatory. Be confident, happy and always wear a sweet smile on your face. ಯಾವಾಗ್ಲೂ ಹೆಂಗಿರ್ಬೇಕು ಅಂತಂದ್ರೆ ನಾವು ಸಂತೋಷದಾಯಕವಾಗಿರೋದು. ಆಮೇಲೆ ಮುಖದ ಮೇಲೆ ಯಾವಾಗ್ಲೂ ಮಂದಹಾಸದ ನಗುವನ್ನ ಕಂಡುಕೊಂಡ, ಸ್ವೀಟ್ ಸ್ಮೈಲ್ ನೊಂದಿಗೆ ಇರೋದು. ಹಂಗಿದ್ರ ಜನ ನಮ್ಮನ್ನ ಸೊ ಗುರ್ತಿಸ್ತಾರ. ಹಂಗಿದ್ರ ಜನ ನಮ್ಮ ಕಡೆಗೆ ಆಕರ್ಷಿತರಾಗ್ತಾರ. ನಾವ್ ಯಾವಾಗ್ಲೂ ಹಣಿಗೆ 18 ಗಂಟೆ ಹಾಕೊಂಡು ಒಂದ್ 20 ಕೋಟಿ ಸಾಲ ಮಾಡ್ಕೊಂಡಂಗ ಕುಂತೀವಿ ಅಂತಂದ್ರ ಜನ ನಮ್ ಕಡೆಗೆ ಯಾರು ವಾಲಂಗಿಲ್ಲ. ಆಮೇಲೆ ಏನೇ ಸಮಸ್ಯೆಗಳಿರ್ಬೋದು, ಸಮಸ್ಯೆಗಳು ಏನೇ ಅದಾವ ಅಂತಂದ್ರೆ ನಾವ್ ಏನ್ ಮಾಡ್ಬೇಕ ಅಂತಂದ್ರ ಸೊ ನಗನಗತಾ ಇರೋದು, ಸಂತೋಷದ ಒಂದು ಜೀವನವನ್ನ ಕೈಕೊಳ್ಳೋದು. ಸಂತೋಷದಾಯಕವಾಗಿ ಇರ್ತೀನಿ ಅಂತಕ್ಕಂತ ಒಂದು ಕಾನ್ಫಿಡೆಂಟ್ ಅಲ್ಲ, ಆ ಕಾನ್ಫಿಡೆಂಟ್ ಅನ್ನ ಹೊಂದೋದು. ಸೊ ಇವು ಬಹಳಷ್ಟು ಅವಶ್ಯಕ. ಈ ತರನಾಗಿ ಗೈಯಲ್ಪಟ್ಟಾಗ ಏನಾಗ್ತದೆ ಅಂದ್ರೆ ನಮ್ಮ ವ್ಯಕ್ತಿತ್ವದ ಒಂದು ಏಳಿಗೆ, ವಿಕಸನ ಅಂತಕ್ಕಂಥದ್ದು ಸಾಧ್ಯತೆ. ಸೊ ಇವುಗಳ ಜೊತೆಗೆ ಇನ್ನಿಷ್ಟು ಸಂಗತಿಗಳು ಬರ್ತಾವ ಡೂಸ್ನೊಳಗ. ಸೊ ಅವೇನಂತಂದ್ರೆ ಬ್ರಷ್ ಯುವರ್ teeth regularly. Brush your teeth regularly. ನಮ್ಮ ಹಲ್ಲನ್ನ ಏನ್ ಮಾಡೋದು, ನಿತ್ಯ ಬ್ರಷ್ ಮಾಡೋದು ಅಥವಾ ಉಜ್ಜೋದು. ಸೊ ಒನ್ ಟೈಮ್ ಬ್ರಷಿಂಗ್ ಈಸ್ ಮ್ಯಾಂಡೇಟರಿ. ಸೊ 2 time ಬ್ರಷ್ ಈಸ್ ಬೆಸ್ಟ್. ಒಂದ್ಸರಿ ಅಂತೂ ನಾವು ಬ್ರಷ್ ಮಾಡ್ಲೇಬೇಕು, ಇದು ಕಡ್ಡಾಯ. 2 ಬಾರಿ ನಾವು ಬ್ರಷ್ ಮಾಡೋದು ಇನ್ನೂ ಉತ್ತಮ ಅಂತ. ಸೊ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡೋದು. ಆಮೇಲೆ ಬಿಫೋರ್ ಸ್ಲೀಪಿಂಗ್, ಆಫ್ಟರ್ ದ ಮೀಲ್ಸ್, ಊಟದ ನಂತರ ಮಲಗ್ತಿರ್ತಲ್ಲ, ಮಲಗೋಕನ್ನ ಪೂರ್ವದೊಳಗೆ ಏನ್ ಮಾಡೋದಂದ್ರೆ ಬ್ರಷ್ ಮಾಡಿ ಮಲಗೋದು. ಸೊ ದಿಸ್ ಈಸ್ ಆಲ್ಸೋ ಡೂಸ್. You do the brush your tooth minimum 1 time. ಸೊ ಒಂದು ಸಾರಿ ಆದ್ರೂ ಕನಿಷ್ಠ ಮಟ್ಟಿಗೆ ಏನ್ ಮಾಡ್ಬೇಕಂದ್ರೆ ಅದನ್ನ ಬ್ರಷ್ ಮಾಡ್ಬೇಕು, ಅದು ಕಡ್ಡಾಯ ಅಂತ. ಬ್ರಷ್ ಒಂದ್ ದಿವ್ಸ ಮಾಡ್ಲಾರ್ದ ಹೋದ್ರೆ ಏನಾಕೈತಿ ಅಂತ ಹೇಳ್ಬಿಟ್ಟು ಸೊ ನಿಮ್ಮೆಲ್ಲರಿಗೂ ಗೊತ್ತದ. ಅದನ್ನೇನು ಮತ್ತೆ ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ. ಒಂದಿನ ಬ್ರಷ್ ಮಾಡೋದು ಬಿಟ್ಟಿವಿ ಅಂತಂದ್ರೆ ಸೊ ಏನ್ ತಿಂದ್ರು ರುಚಿಸಂಗಿಲ್ಲ. ಆಮೇಲೆ ನಮ್ಮಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಆಗ್ತದೆ. ಸೊ ಎದುರಿಗಿದ್ದವರು ನಮ್ಮ ಬಗ್ಗೆ ಏನ್ ಆಡ್ಕೋತಾರ ಅನ್ನುವಂತ ಒಂದು ಮನೋಭಾವನೆಗಳು, ಗಿಲ್ಟಿ ಫೀಲಿಂಗ್ ಐತ್ಲೆ, ಅದು ಒಳಗ್ ಕಾಡ್ಲಿಕ್ಕೆ ಹತ್ತದ. ಸೊ ಅದಕ್ಕೆ ಡೂ ದ ಬ್ರಷ್
your teeth minimum one time, or impossible to do that early morning one time and night one time. So this is do's. ಕನಿಷ್ಠ ಪಕ್ಷ ಒಂದ್ಸರಿ ಆದ್ರೂ ಮಾಡ್ಬೇಕು, ಸಾಧ್ಯ ಆದ್ರೆ 2 ಬಾರಿ. ಸೊ ಅದನ್ನ ಮಾಡ್ಲೇಬೇಕು ಅಂತ. ಆನಂತರ ಟ್ರಿಮ್ ಅಂಡ್ ಪಾಲಿಶ್ ಯುವರ್ ನೇಲ್ಸ್ ಟೈಮ್ ಬೀಂಗ್. ಸೊ ನಮ್ಮ ನೇಲ್ಸ್ ಅವಲ್ರಿ, ಉಗುರುಗಳು, ಉಗುರನ್ನ ಏನ್ ಮಾಡೋದು ಅಂತಂದ್ರೆ, ಸೊ ಟೈಮ್ ತಗೊಂಡ್ಬಿಟ್ಟು ವಾರಕ್ಕೊಂದ್ಸಾರಿನೋ 15 ದಿವಸಕ್ಕೊಂದ್ಸಾರಿನೋ ಅವತ್ರನ್ನ ಕಟ್ ಮಾಡೋದು, ಆಮೇಲೆ ಸೊ ಅವತ್ರನ್ನ ಪಾಲಿಶ್ ಮಾಡೋದು. ಸೊ ಇದು ಕೂಡ ಮಾಡ್ಬೇಕಾದಂತ ಒಂದು ಕಾರ್ಯ. ಸೊ ಇದು ಕೂಡ ಡೂಸೇ ರೀ. ಆನಂತರ ಮತ್ತೊಂದು ಅಂತಂದ್ರ ಟು ವೇರ್ ಅಪ್ರಾಪ್ರಿಯೇಟ್ ಜ್ಯುವೆಲರಿ. ಟು ವೇರ್ ಅಪ್ರಾಪ್ರಿಯೇಟ್ ಜ್ಯುವೆಲರಿ. ಅಪ್ರಾಪ್ರಿಯೇಟ್ ಮೀನ್ಸ್ ಹಿಯರ್ suitable ಜ್ಯುವೆಲರಿ. ಏನನ್ನ ಧಾರಣೆ ಮಾಡೋದು ಅಂತಂದ್ರೆ, ಆಭರಣಗಳದಲ್ಲ, ಆಭರಣಗಳನ್ನ ಸೂಕ್ತ ರೀತಿಯಿಂದ ಧಾರಣೆ ಮಾಡೋದು. ಕೆಲವೊಂದಿಷ್ಟು ಜನ ಸೊ ಆಭರಣಗಳನ್ನ ಹಾಕೊಂಡಿರ್ತಾರೆ, ಆ ಆಭರಣಗಳನ್ನ ಅವ್ರು ಹಾಕೊಂಡಿದ್ದು ನೋಡಿದೀವಿ ಅಂತಂದ್ರ ಬಹುಶಃ ಅವ್ರಕ್ಕಿಂತನೂ ಅದೇ ವಜನ್ ಆಗಿರ್ತದ. ಅದು ಎಂಥವ ಆಭರಣ ಇರ್ತಾವೋ ಅದು ದೇವರಿಗೆ ಗೊತ್ತು. ಸೊ ಪ್ಯೂರ್ ಆಗಿರ್ಬೋದು, ಬೇಡ ರೋಲ್ಡ್ ಇರ್ಬೋದು. ಸೊ ಎಂಥದನ್ನ ಹಾಕೊಳ್ರಿ, ಎಷ್ಟು ಅವಶ್ಯ ಐತಿಲ್ಲ, ಎಷ್ಟು ಸೂಕ್ತ ಅಂತ ಅನ್ಸದ್ಲೆ ಅಷ್ಟ ಸೂಕ್ತವಾಗಿರ್ತಕ್ಕಂತಹ ಆಭರಣಗಳನ್ನ ಧಾರಣೆ ಮಾಡೋದು. ಮನೆಯೊಳಗೆ ಬಾಳ ಐತಿ, ಕ್ವಿಂಟಲ್ ಗಟ್ಲೆ ಬಂಗಾರ ಐತಿ, ಸೊ ಮೈ ತುಂಬೆಲ್ಲ ಒಡವೆಗಳನ್ನ ಹಾಕೊಳ್ಳೋದಲ್ಲ. ಇಟ್ ಈಸ್ ಡೇಂಜರಸ್ ಆಲ್ಸೋ. ಆಮೇಲೆ ಹೊಟ್ಟೆ ಇಲ್ಲ ಅಂತೇಳಿ ತಿರ್ಕರಂಗಿರೋದು ಅಲ್ಲ. ಸೊ ಮಿನಿಮಮ್ ಲೆವೆಲ್ದೊಳಗ ಆಭರಣಗಳನ್ನ ಧಾರಣೆ ಮಾಡೋದು, ಇದು. ಆನಂತರ ಮತ್ತೊಂದು ಅಂತಂದ್ರ ಟು ವೇರ್ ಡಿಯೋಡ್ರೆಂಟ್ ಅಂಡ್ ಟು ವೇರ್ ನ್ಯಾಚುರಲ್ ಲುಕಿಂಗ್ ಮೇಕಪ್. ಟು ವೇರ್ ನ್ಯಾಚುರಲ್ ಲುಕಿಂಗ್ ಮೇಕಪ್, ದಿಸ್ ಇಸ್ ಆಲ್ಸೋ ಡೂಸ್. ಸೊ ಏನ್ ಮಾಡ್ಬೇಕ ಅಂತಂದ್ರ, ಮತ್ತೊಂದು ಮಾಡ್ಬೇಕಾದಂತ ಏನಂದ್ರ ಡಿಯೋಡ್ರೆಂಟ್, ಪರ್ಫ್ಯೂಮ್ ಅನ್ನ ಎಷ್ಟು ಅವಶ್ಯದಲ್ಲ ಆ ಮಟ್ಟಿಗೆ ಹಾಕುವುದು. ಆನಂತರ ಟು ವೇರ್ ನ್ಯಾಚುರಲ್ ಲುಕಿಂಗ್ ಮೇಕಪ್. ಮೇಕಪ್ ಅಂತ ಹೇಳಿ ಮಾಡ್ತಾರೆ, ಬಹುತೇಕ ಇದು ಜಾಸ್ತಿ ಹೆಣ್ಮಕ್ಳಿಗೆ ಅನ್ವಯಿಸುವಂಥದ್ದು. ಆ ಮೇಕಪ್ ಅಂತ ಹೇಳಿ ಮಾಡ್ತಾರಲ್ಲ, ಮೇಕಪ್ ಎಷ್ಟಿರ್ಬೇಕಂದ್ರ ನ್ಯಾಚುರಲ್ ಲುಕಿಂಗ್ ಇರ್ಬೇಕು ಅದ್ರೊಳಗ. ಹೆಣ್ಮಕ್ಳಿಗೆ ಬಹಳ ಜನ, ಸೊ ಅವ್ರ ಮೇಕಪ್ ಮಾಡ್ಲಿಕ್ಕೆ ಟೈಮ್ ಎಷ್ಟು ಕೊಟ್ರು ಕಡಿಮೆ ಅಂತ ಅನಿಸ್ತದ. ಸೊ ಲಿಪ್ಸ್ಟಿಕ್ ಹಾಕೊಳ್ಳೋದು, ರೋಸ್ ಹಾಕೊಳ್ಳೋದು, ಇನ್ನುಳಿದ ಸೊ ಮಾಡ್ತಾರ. ಆ ತರನಾಗೆಲ್ಲ ವೇರ್ ಮಾಡೋದು ಅಂತಲ್ಲ. ನ್ಯಾಚುರಲ್ ಲುಕ್ ಕಾಣ್ಬೇಕು. ಏನು ಇವ್ರು ಮೇಕಪ್ ಮಾಡಿಲ್ಲಪ್ಪ, ಸೊ ಮೇಕಪ್ ಇರ್ಲಾರ್ದೇ ಮೇಕಪ್ ಅನ್ನು ಮಾಡೋದು. ನ್ಯಾಚುರಲ್ ಆಗಿ ಇವ್ರ ಸೌಂದರ್ಯನೇ ಹಂಗದ ಅನ್ನುವಂಗ ಮೇಕಪ್ ಅನ್ನು ಮಾಡೋದು. ಸೊ ಆ ತರನಾಗಿ ಮಾಡೋದ್ರಿಂದ ಏನಾಗ್ತದ ಅಂತಂದ್ರೆ, ಬೆಳವಣಿಗೆ, ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂಗೆ ಜನ ನಮ್ಮನ್ನ ಗುರ್ತಿಸೋದು, ಇವೆಲ್ಲಾ ಚಟುವಟಿಕೆ ನಡೀತಾವ. ಸೊ probably these all things are essential. Probably these all things are essentials to the enhancement of our personality. These all things are do's. ಇವೆಲ್ಲನೂ ನಮ್ಮ ವ್ಯಕ್ತಿತ್ವದ ಏಳಿಗೆಗೆ, ನಮ್ಮ ವ್ಯಕ್ತಿತ್ವದ ವಿಕಸನಕ್ಕ ಅತಿ ಅವಶ್ಯಕವಾಗಿರ್ತಕ್ಕಂಥವು. ಮತ್ ಇವೆಲ್ಲನು ಎಂತವ ಅಂತಂದ್ರ
ಮಾಡಬೇಕಾದಂಥವು ಅಂತ. ಆಮೇಲೆ ಡು ನಾಟ್ಸ್ ಅಂತ ಹೇಳ್ಬಿಟ್ಟು ಬರ್ತಾವ. ಆ ಡು ನಾಟ್ಸ್ ಅನ್ನುವಂಥವ ಏನ ಅಂತ ಹೇಳಿ ಗಮನಿಸಕತ್ತೀವಿ ಅಂದ್ರ, ಡೋಂಟ್ ವೇರ್ ಓವರ್ ಫ್ಲವರಿಂಗ್ ಪರ್ಫ್ಯೂಮ್. ಡೋಂಟ್ ವೇರ್ ಓವರ್ ಫ್ಲವರಿಂಗ್ ಪರ್ಫ್ಯೂಮ್. ಇವಾಗ ಡಿಯೋಡ್ರೆಂಟ್ ಪರ್ಫ್ಯೂಮ್ ಅಂತ ಹೇಳ್ಬಿಟ್ಟು ಹಾಕ್ತಿವಲ್ರಿ ಬಾಡಿಗೆ. ಸೊ ಆ ಪರ್ಫ್ಯೂಮ್ ಹೆಂಗಿರ್ಬೇಕು ಅಂತಂದ್ರೆ ಮೈಲ್ಡ್ ಇರ್ಬೇಕು. ವೇರ್ ಜಸ್ಟ್ ಎ ಮೈಲ್ಡ್ ಪರ್ಫ್ಯೂಮ್ಸ್. ಮೈಲ್ಡ್ ಇದಂತ ಪರ್ಫ್ಯೂಮ್ ಅನ್ನ ಹಾಕ್ಬೇಕು. ಓವರ್ ಪರ್ಫ್ಯೂಮ್ ಅನ್ನ ಹಾಕಿದೀವಿ ಅಂತಂದ್ರೆ ಜನ ಸೊ ಯಾವ ತರನಾಗಿ ಟ್ರೀಟ್ ಮಾಡ್ತಂದ್ರೆ ನಮ್ಮ ಬಗ್ಗೆ, ಅವ ಎಷ್ಟ ಪರ್ಫ್ಯೂಮ್ ಹಾಕಿದ ನೋಡಪ್ಪ, ಎಂತ ಐತಿ ನೋಡಪ್ಪ ಅಂತ ಹೇಳ್ಬಿಟ್ಟು ನಮ್ ಬಗ್ಗೆ ಇನ್ನಿಷ್ಟು ಇಲ್ಲ ಸಲ್ಲದನ್ನ ಮಾತಾಡ್ಲಿಕ್ಕತ್ತ. ಆಮೇಲೆ ಓವರ್ ಪರ್ಫ್ಯೂಮ್ ಅನ್ನ ನಮ್ಮ ಮಟ್ಟಿಗೆ ನಾವ ಯೂಸ್ ಮಾಡಿವಿ ಅಂತಂದ್ರೆ ದಟ್ ಈಸ್ ಡೇಂಜರಸ್. ಅದು ನಮ್ಮ ಶರೀರದ ಮೇಲೆ ದುಷ್ಪರಿಣಾಮ ಅಂತಕ್ಕಂಥದ್ದನ್ನ ಬೀರ್ತದ. ಅದಕ್ಕೆ ಡೋಂಟ್ ವೇರ್ ಓವರ್ ಫ್ಲವರಿಂಗ್ ಪರ್ಫ್ಯೂಮ್. ಪರ್ಫ್ಯೂಮ್ ಅನ್ನ ಅತಿಯಾಗಿ ಏನ ಓವರ್ ಆಗಿರ್ತದ್ಲ ಅಂಥದ್ದನ್ನ ಹಾಕ್ಬಾರ್ದು ಅಂತ. ದಿಸ್ ಇಸ್ ಡು ನಾಟ್ಸ್. ದ ನೆಕ್ಸ್ಟ್, ಡೋಂಟ್ ಟ್ರೈ ಔಟ್ ಎಲಾಬ್ರೇಟ್ ಹೇರ್ ಸ್ಟೈಲ್ಸ್. ಡೋಂಟ್ ಟ್ರೈ ಔಟ್ ಎಲಾಬ್ರೇಟ್ ಹೇರ್ ಸ್ಟೈಲ್ಸ್. ದಿಸ್ ಈಸ್ ಆಲ್ಸೋ ಡು ನಾಟ್ಸ್. ಮಾಡಬಾರ್ದಂತದ ಏನಂತಂದ್ರ ಇದು ಅಂದ್ರೆ ಯಾವ್ದ್ರಿ, ಎಲಾಬ್ರೇಟ್ ಹೇರ್ ಸ್ಟೈಲ್ ಮಾಡೋದು. ಯದ್ವಾ ತದ್ವಾ ಹೇರ್ ಸ್ಟೈಲ್ ಅಂತ. ಹೇರ್ ಸ್ಟೈಲ್ ಹೆಂಗಿರ್ಬೇಕಂದ್ರೆ ನೋಡಿದವ್ರ ಆ ಹೇರ್ ಸ್ಟೈಲ್ ಮೇಲೆ ನಮ್ಮ ವ್ಯಕ್ತಿತ್ವವನ್ನ ಅಳಿಬೇಕು. ನಮ್ಮ ಹೇರ್ ಸ್ಟೈಲು ನಮ್ಮ ವ್ಯಕ್ತಿತ್ವವನ್ನ ಪ್ರತಿಬಿಂಬಿಸ್ತದ ಅಂತ. ಎಲಾಬ್ರೇಟ್ ಹೇರ್ ಸ್ಟೈಲ್ ಮಾಡಿ ಸೊ ಅಲ್ಲಿಗೆಷ್ಟು ಕಟ್ ಮಾಡ್ಕೊಂಡು ಎಲ್ಲಿಗೋ ಒಂದು ಕಡೆಗೆ ಫುಲ್ ಕೂದಲ ಬಿಟ್ಕೊಂಡು ಮಾಡರ್ನ್ ಹೇರ್ ಸ್ಟೈಲ್ ಅಲ್ಲ ಅಂಥವನ್ನ ಮಾಡಿದೀವಿ ಅಂತಂದ್ರೆ ಅದ್ರ ಮೇಲೆ ನಮ್ಮ ವ್ಯಕ್ತಿತ್ವ ಏನ ಅಂತ ಗೊತ್ತಾಕತ್ರಿ. ಅವರ್ ಹೇರ್ ಸ್ಟೈಲ್ is decides our personality. ನಾವು ಏನ್ ಹೇರ್ ಸ್ಟೈಲ್ ಮಾಡ್ತೀವಲ್ಲ ಆ ಹೇರ್ ಸ್ಟೈಲು ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸ್ತದ. ಹೇರ್ ಸ್ಟೈಲ್ ಹೆಂಗಿರ್ಬೇಕಂದ್ರೆ ಮೈಲ್ಡ್ ಆಗಿರ್ಬೇಕು. ನೋಡಿದ್ರೆ ಸೊ ಕರೆಕ್ಟ್ ಅದಪ್ಪ ಇವ್ರ ಹೇರ್ ಸ್ಟೈಲ್ ಅನ್ನೋಂಗಿರ್ಬೇಕು. ಯಾಕಂದ್ರೆ ಕೂದಲ ಬಿಟ್ಕೊಂಡು ಮಾಡರ್ನ್ ಆಕ್ಟ್ರೆಸ್ಸು, ದೆನ್ ಕ್ರಿಕೆಟ್ ಸ್ಟಾರ್ಸು ಇಂಥವ್ರು ಏನೇನೋ ಒಂದು ಸ್ಟೈಲ್ ಮಾಡ್ಕೊಂತ ಬಂದಿದ್ದಾರೆ ನೋಡ್ರಿ. ದಿನ ಒಂದೊಂದು ಸ್ಟೈಲ್ ಬರ್ತಾವ. ಅಂತ ಸ್ಟೈಲ್ಗಳಿಗೆ ನಾವು ಮಾರು ಹೋಗಿ ಅವತನ್ನ ನಾವು ಫಾಲೋ ಅಪ್ ಮಾಡಕತ್ತೀವಂದ್ರೆ ಅದರಿಂದ ವ್ಯಕ್ತಿತ್ವದ ಅಭ್ಯುದಯ, ವ್ಯಕ್ತಿತ್ವದ ಬೆಳವಣಿಗೆ ಅಂತ ಆಗಂಗಿಲ್ಲ. ಏನೋ ಒಂದ್ ಮಟ್ಟಿಗೆ ಮಜಾ ಕಾಣಿಸ್ತದಷ್ಟೇ. ಬಟ್ ಜನ ಅದನ್ನ ನೋಡಿ ನಮ್ಮನ್ನ ಅಪ್ರಿಸಿಯೇಷನ್ ಮಾಡಿ ಯಾವಾಗ ಏನ್ ಮಾಡ್ತಾರಂದ್ರೆ ಜನ ಅದನ್ನ ನೋಡಿ ಸೊ ನಮ್ಮನ್ನ ಮುಂದೆ ಮಟ್ಟಿಗೆ ಏನು ಅನ್ಲಾರ್ದ ಇದ್ರು ಹಿಂದ್ಗಡೆ ನಮ್ಮ ಹೇರ್ ಸ್ಟೈಲ್ ನೋಡ್ಬಿಟ್ಟು ನಮ್ಮ ಬಗ್ಗೆ ಇಲ್ಲ ಸಲದನ್ನ ಆಡ್ತಾರ. ಸೊ ಆ ಕಾರಣಕ್ಕೆ ಡೋಂಟ್ ಟ್ರೈ ಔಟ್ ಎಲಾಬ್ರೇಟ್ ಹೇರ್ ಸ್ಟೈಲ್ಸ್. ಯದ್ವಾ ತದ್ವಾ ಹೇರ್ ಸ್ಟೈಲ್ಗಳನ್ನ ಮಾಡಬಾರ್ದು ಅಂತ. ಆಮೇಲೆ ಡೋಂಟ್ ವೇರ್ ಟ್ರೆಂಡಿ ಕ್ಲಾಥಿಂಗ್. ಡೋಂಟ್ ವೇರ್ ಟ್ರೆಂಡಿ ಕ್ಲಾಥಿಂಗ್. ಕೀಪ್ ಇಟ್ ಕ್ಲಾಸಿಕ್ and don't wear over colored cloths. So keep it classic. ಬಟ್ಟೆಗಳನ್ನ ಎಂಥವನ್ನ ಧಾರಣೆ ಮಾಡಬಾರ್ದು.
ಎಂತ ಬಟ್ಟೆಗಳನ್ನ ಧಾರಣೆ ಮಾಡಬಾರ್ದು ಅಂತಂದ್ರೆ, ಸೊ ಬಹಳಷ್ಟು ರಬ್ ಕಲರ್ ಅಂತಾರಲ್ಲ, ಬಹಳಷ್ಟು ಡಾರ್ಕ್ ಕಲರ್ ಅಂತ ಕರಿತೀವಿ. ಆ ಡಾರ್ಕ್ ಕಲರ್ ದಿಂದ ಕೂಡಿರ್ತಕ್ಕಂತಹ ಬಟ್ಟೆಗಳನ್ನ ಧಾರಣೆ ಮಾಡಬಾರ್ದು. ಡಾರ್ಕ್ ಕಲರ್ ಬಟ್ಟೆಗಳು ಯಾವ ನೋಡಪ್ಪ ಎಂತದಾಕ್ಯಾನ ಶರ್ಟ್ ಹತ್ತಿ ಎಲ್ಲರೂ ನಮ್ ಕಡೆ ಬಟ್ಟೆ ಮಾಡುವಂತ ತೋರಿಸ್ತಾವ. ಬಟ್ ಅದ್ರ ಮೇಲೆ ನಮ್ಮ ವ್ಯಕ್ತಿತ್ವವನ್ನ ಜನ ಏನ್ ಮಾಡ್ತಂದ್ರ ಗುರುತಿಸ್ತಾರ. ಅದೇ ಕ್ಲಾಸಿಕ್ ಆಗಿರ್ತಕ್ಕಂಥ ಬಟ್ಟೆಗಳನ್ನ, ಆಫೀಸರ್ಗಳು ಬಳಕೆ ಮಾಡ್ತಕ್ಕಂತ ರೀತಿಯೊಳಗ ಬಟ್ಟೆಗಳನ್ನ, ಆಫೀಸರ್ ವೇರ್ ಮಾಡ್ತಕ್ಕಂತ ದಿಶೆಯ ಬಟ್ಟೆ ಬರೆಗಳನ್ನ ನಾವು ಧಾರಣೆ ಮಾಡಿದೀವಿ ಅಂತಂದ್ರೆ ಏನಾಗ್ತದ ಆತ್ಮೀಯ ವಿದ್ಯಾರ್ಥಿಗಳೇ, ಜನ ನಮ್ಮ ಕಡೆಗೆ ಅಟ್ರಾಕ್ಟ್ ಆಗ್ತಾರೆ, ನಮ್ಮ ವ್ಯಕ್ತಿತ್ವವನ್ನ ಅದ್ರ ಮೇಲೆ ಗುರುತಿಸ್ತಾರ. ಫಾರ್ that cause don't wear trendy clothing and don't wear over colorful clothing. So this is do nots. There are so many different things here in the list of do nots. Probably that all are not essential now at present. Do's and do nots. Already we know the different factors in this do's and do nots. These all are helps to us to the enhancement of our personality. Which things are able to do that compulsory or that mandatory? Which things are unable to do, don't do that mandatory. If we have followed these different things, no doubt definitely we will get the success. Definitely we are enhancing our personality. So this is do's and do nots. Along with this, I will conclude my class. Thank you.